A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕೈಲಾಸಗಿರಿ ನಗರ ಸಾರಿಗೆ ಸಂಚಾರ ವ್ಯವಸ್ಥೆಗೆ ಸಚಿವರಿಂದ ಚಾಲನೆ. ಚಿಂತಾಮಣಿ ನಗರಕ್ಕೆ ಸಮೀಪವಿರುವ ಗ್ರಾಮಗಳನ್ನು ಸೇರಿಸಿಕೊಂಡು ಕೈಲಾಸಗಿರಿ ನಗರ ಸಾರಿಗೆ ಸಂಚಾರ ವ್ಯವಸ್ಥೆಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಚಾಲನೆ ನೀಡಿದರು. ನಗರದ ಮತ್ತು ಸುತ್ತಮುತ್ತಲ ಹಳ್ಳಿಗಳಿಗೆ ನಿರಂತರವಾಗಿ ಬಸ್ ವ್ಯವಸ್ಥೆ ಕಲ್ಪಿಸುವ ನಗರ ಸಾರಿಗೆ ಸಂಚಾರದ ಯೋಜನೆಯನ್ನು ಆರಂಭಿಸಲು 2012ರಲ್ಲಿ ಪ್ರಯತ್ನ ನಡೆಸಿದ್ದೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ಬಸ್ಗಳು ಸಂಚರಿಸುತ್ತಿರಬೇಕು ಎಂದು ಕನಸು ಕಂಡಿದ್ದೆ. ಕಾರಣಾಂತರಗಳಿಂದ ಕನಸು ನನಸಾಗಲಿಲ್ಲ. 2023ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮತ್ತೆ ಪ್ರಯತ್ನ ನಡೆಸಿದೆ. ಆದರೆ ಬಹಳಷ್ಟು ಸಮಸ್ಯೆಗಳಿದ್ದವು. ಹಿಂದಿನ ಸರ್ಕಾರಗಳು ಬಸ್ಗಳೇ ಖರೀದಿ ಮಾಡಿರಲಿಲ್ಲ. ಚಾಲಕರ ಮತ್ತು ನಿರ್ವಾಹಕರ ನೇಮಕ ಮಾಡಿದರೆ ಕೊರತೆ ಇತ್ತು ಎಂದು ಹೇಳಿದರು. 2023ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮತ್ತೆ ಪ್ರಯತ್ನ ಮುಂದುವರೆಸಿ ಒತ್ತಡ ತಂದಿದ್ದರಿಂದ 5 ಬಸ್ ನೀಡಿದ್ದಾರೆ. 12 ಮೀಟರ್ ಉದ್ದದ ಡಬಲ್ ಡೋರ್ನ 2 ಬಸ್ಗಳು ಹಾಗೂ 8 ಮೀಟರ್ ಉದ್ದ 3 ಬಸ್ಗಳಿಗೆ ಆರಂಭದಲ್ಲಿ 5 ಮಾರ್ಗಗಳನ್ನು ಆರಂಭಿಸಲಾಗುತ್ತದೆ. ಚಿಂತಾಮಣಿಯಿಂದ ಕೈವಾರ ಮೂಲಕ ಹೆಚ್ ಕ್ರಾಸ್, ಚಿಂತಾಮಣಿಯಿಂದ ಶ್ರೀನಿವಾಸಪುರ, ಚಿಂತಾಮಣಿ ಶಿಡ್ಲಘಟ್ಟ, ಚಿಂತಾಮಣಿ ಪೆದ್ದೂರು, ಚಿಂತಾಮಣಿ ದಿಬ್ಬೂರಹಳ್ಳಿ ಮಾರ್ಗಗಳಿಗೆ ಇಂದು ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ವಿಭಾಗೀಯ ನಿಯಂತ್ರಣಾಧಿಕಾರಿ ನಾಗೇಂದ್ರ ಮಾತನಾಡಿ, ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ 6 ಘಟಕಗಳಿವೆ. ಚಿಂತಾಮಣಿ ಘಟಕದಿಂದ 120 ಮಾರ್ಗಗಳಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದು, ಪ್ರತಿನಿತ್ಯ 46,000 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಸುಮಾರು 46,000 ಪ್ರಯಾಣಿಕರು ಸಂಚರಿಸುತ್ತಿದ್ದಾರೆ. ಶಕ್ತಿ ಯೋಜನೆಯಲ್ಲಿ ಇದುವರೆಗೆ 2.46 ಕೋಟಿ ಮಹಿಳಾ ಪ್ರಯಾಣಿಕರು ಸಂಚರಿಸಿದ್ದಾರೆ. ಚಿಂತಾಮಣಿ ಘಟಕದಿಂದ ಸುಮಾರು 20,000 ಮಹಿಳಾ ಪ್ರಯಾಣಿಕರ ಟ್ರಿಪ್ಗಳಿಂದ 8 ಲಕ್ಷ ಆದಾಯ ಸಂಗ್ರಹವಾಗಿದೆ ಎಂದು ತಿಳಿಸಿದರು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬುರೆಡ್ಡಿ, ಡಿವೈಎಸ್ಪಿ ಮುರಳೀಧರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುನಿ ನಾರಾಯಣಪ್ಪ, ಕೃಷಿಕ ಸಮಾಜದ ಅಧ್ಯಕ್ಷ ಜಯರಾಮರೆಡ್ಡಿ, ನಗರಸಭೆ ಆಯುಕ್ತ ಚಲಪತಿ, ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕಿ ಸರಿತಾ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್, ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ಸುರೇಶ್, ಶ್ರೀನಿವಾಸ್, ಮುಖಂಡರಾದ ಚಿನ್ನಪ್ಪ, ಸುಬ್ರಹ್ಮಣಿ ಸ್ವಾಮಿ, ಮೊದಲಹಳ್ಳಿ ಲಕ್ಷ್ಮಿಯ, ಕೆಎಸ್ಆರ್ಟಿಸಿ ಚಂದ್ರು, ರಾಜೇಶ್, ರಾಮಯ್ಯ, ಎಆರ್ಟಿಒ ಅಧಿಕಾರಿ ಬೈರಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಎಕ್ಸ್ಪ್ರೆಸ್ ಬಸ್ಗಳ ಸ್ಟಾಪ್ ಕೇಳ್ತಾರೆ. ಎಕ್ಸ್ಪ್ರೆಸ್ ಬಸ್ಸು, ನಾನ್ ಸ್ಟಾಪ್ ಬಸ್ಸು ಎಲ್ಲ ಗೇಟ್ಗಳಲ್ಲಿ ಕ್ರಾಸ್ಗಳಲ್ಲಿ ಸ್ಟಾಪ್ ಕೊಟ್ರೆ ಇನ್ನು ಜನ ಬೇರೆಯವರು ಏನು ಕತ್ತಾರೆ ಅದಕ್ಕೆ? ಅದರಿಂದ ಇವೆಲ್ಲ ಸಮಸ್ಯೆಗಳನ್ನ ನೋಡಿ ನಾವು ಇದಕ್ಕೆ ಒಂದು ಪರಿಹಾರ ಹುಡುಕ್ಬೇಕು ಅಂತೇಳಿ ಆಗ ನಾನು ನಗರ ಸಾರಿಗೆ ವ್ಯವಸ್ಥೆ ಅಂತೇಳಿ ಒಂದು ನಿರ್ದಿಷ್ಟವಾಗಿ ಸುಮಾರು 8-10 ರೂಟ್ಗಳನ್ನ ಗುರುತಿಸಿ ಅವಾಗಲೇ ನಾವು ಅದನ್ನ ಮಾಡುವಂಥದ್ದಕ್ಕೆ ಒಂದು ಆಲೋಚನೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆದರೆ ಕಾರಣಾಂತರದಿಂದ ಅವಾಗ ಆಗಲಿಲ್ಲ. ನಂತರ 10 ವರ್ಷ ಕಳೆದೋಯ್ತು. ನಾನು ಮತ್ತೆ 2023ರಲ್ಲಿ ಗೆದ್ದ ನಂತರ ಈಗ ಏನು ವಿಭಾಗೀಯ ಅಧಿಕಾರಿಗಳು ಹೇಳ್ತಾ ಇದ್ರು 120ಕ್ಕೂ ಹೆಚ್ಚು ರೂಟ್ಗಳಿದಾವೆ ಅಂತ ಹೇಳಿ, ನಾನು 2023ರಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಬರೀ 80 ರೂಟಿಗೆ ಅಂತ ಕಾಣ್ತದೆ. 80ಕ್ಕೆ ಇಳಿದೋಗಿತ್ತು. 2018ರಿಂದ 2023ರವರೆಗೂ ಬಹಳಷ್ಟು ವಾಹನಗಳು ಕೆಟ್ಟ ಶೆಡ್ಯೂಲ್ಗೆ ಹೋಗಿತ್ತು. ಬಹಳಷ್ಟು ಜನ ಸಿಬ್ಬಂದಿ ಅವರು ನಿವೃತ್ತಿ ಹೊಂದಿದ್ರು. ಹೊಸ ಬಸ್ಸುಗಳ ಖರೀದಿ ಆಗಿರಲಿಲ್ಲ. ಹೊಸ ಚಾಲಕರು ನಿರ್ವಾಹಕರ ನೇಮಕಾತಿ ಆಗಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಏನು ಹಿಂದೆ 2013ವರೆಗೂ ಬಹಳಷ್ಟು ಗ್ರಾಮಗಳಿಗೆ ಬಸ್ ವ್ಯವಸ್ಥೆಗಳನ್ನ ಮಾಡಿಸಿದ್ವಿ, ಅವೆಲ್ಲ ನಿಂತೋಗಿತ್ತು. ಕಾರಣ ಕೊರೋನಾ ಸಂದರ್ಭ ಅಂತ ಹೇಳಿ ಕೊರೋನಾ ನೆಪ ಇಟ್ಕೊಂಡು ಎಲ್ಲ ನಿಲ್ಸಾಕಿದ್ವಿ. ಆದ್ರೆ ವಸ್ತುಸ್ಥಿತಿ ಬಸ್ಸುಗಳು ಖರೀದಿ ಆಗಿರ್ಲಿಲ್ಲ ಮತ್ತು ಚಾಲಕರು ನಿರ್ವಾಹಕರ ಕೊರತೆ ಆಗಿ ಕೊರೋನಾ ಕಾರಣ ಇಟ್ಕೊಂಡು ಇವೆಲ್ಲ ಸ್ಥಗಿತ ಆಗಿತ್ತು. ಬಹುಶಃ ಜನ ಕೂಡ ಕೇಳುವಂಥದ್ದನ್ನ ಬಿಟ್ಬಿಟ್ಟಿದ್ರು. ಜನನ ಇವತ್ತು ಅಡ್ಜಸ್ಟ್ ಆಗ್ಬಿಡ್ತಾರೆ. 1 ದಿನ 2 ದಿನ ನೋಡ್ತಾರೆ, ಆಮೇಲೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಯಾರೋ ಪಾಪ ಬಡವರು ಕಷ್ಟಪಟ್ಟು ಇದೊಂದು ಮಾಡ್ಕೊಂಡು ಒದ್ದಾಡ್ತಾರೆ. ಆದ್ರೆ ಬಹಳಷ್ಟು ಜನ ಮೋಟರ್ ಸೈಕಲ್ ಇರುವಂತವ್ರು ಹೆಂಗೋ ಮೋಟರ್ ಸೈಕಲ್ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಓಡಾಡ್ತಾರೆ. ಆದ್ರೆ ನಾವು ಗೆದ್ದ ನಂತರ ಏನೆಲ್ಲ ಹಿಂದೆ ನಿಂತೋಗಿತ್ತು ಆ ವ್ಯವಸ್ಥೆಗಳನ್ನ ಮತ್ತೆ ಆ ಒಂದು ಮಾರ್ಗಗಳನ್ನ ಪ್ರಾರಂಭ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ವಿ. ಗುತ್ತಿಗೆ ಆಧಾರದ ಮೇಲೆ ನಮ್ಮ ಸರ್ಕಾರ ಬಂದ ಕೂಡಲೇ ಗುತ್ತಿಗೆ ಆಧಾರದ ಮೇಲೆ ಸುಮಾರು 100ಕ್ಕಿಂತ ಹೆಚ್ಚು
ಏನೋ ಚಾಲಕರನ್ನ ಗುತ್ತಿಗೆ ಆಧಾರದಲ್ಲಿ ತಗೊಂಡು ಮಾಡೋದು. ಎಷ್ಟಿತ್ತು? 200 ಜನನ ತಗೊಂಡು ನಮ್ಮ ವಿಭಾಗದಲ್ಲಿ ಮಾತ್ರ, ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ 200. ಆಮೇಲೆ ದೊಡ್ಡ ಮಟ್ಟದಲ್ಲಿ ಬಸ್ಸುಗಳ ಖರೀದಿಗೆ ನಮ್ಮ ಸರ್ಕಾರ ಕೈ ಹಾಕಿ ಸುಮಾರು ನನಗೆ ತಿಳಿದಂಗೆ KSRTCಯಲ್ಲಿ 5,000ಕ್ಕಿಂತ ಹೆಚ್ಚು ಬಸ್ಸುಗಳನ್ನ ಖರೀದಿ ಮಾಡುವಂತ ಪ್ರಕ್ರಿಯೆ ಆಗಿದೆ. ಈ ರೀತಿಯಾಗಿ ಬರೀ KSRTC ಒಂದೇ ಅಲ್ಲ, ಬೇರೆ ಬೇರೆ ವಿಭಾಗಗಳಲ್ಲೂ ಕೂಡ ಖರೀದಿ ಮಾಡುವಂತ ಕೆಲಸ ಆಗಿದೆ. ಯಾಕಂದ್ರೆ ಕೆಲವರು ಹೇಳ್ತಾರೆ, ಈಗಾಗಲೇ ಮೊನ್ನೆ ಚಾಲಕರ ನೇಮಕಾತಿ ಕೂಡ ಆಗಿದೆ, ಪ್ರಕ್ರಿಯೆ ಆಗಿದೆಯಲ್ಲಮ್ಮ. 60 ಜನ ನಮ್ಮ ಚಿಂತಾಮಣಿಗೆ 60 ಜನ ಕೊಟ್ಟಿದ್ದಾರೆ, ಹೊಸದಾಗಿ ಚಾಲಕರನ್ನ ನೇಮಕಾತಿ ಮಾಡಿ. ಇದೆಲ್ಲ ಹೆಂಗಾಯ್ತು? ಮತ್ತೆ ಹಿಂದೆ ಅವ್ರು ಯಾಕೆ ಮಾಡಲಿಲ್ಲ ಈ ಕೆಲಸಗಳೆಲ್ಲ? ಇದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಸುಳ್ಳು ಹೇಳ್ತಕ್ಕಂಥದ್ದನ್ನ, ಸುಳ್ಳು ಹೇಳಕ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಕೇಳಿಸ್ಕೊಂಡು ಆ ಸುಳ್ಳನ್ನೇ ನಂಬುವಂತ ಕೆಲಸ ಆಗ್ಬಾರ್ದು. ವಾಸ್ತವಿಕವಾಗಿ ಏನಿತ್ತು ಪರಿಸ್ಥಿತಿ, ಏನು ಬದಲಾವಣೆ ಆಯಿತು, ಇದ್ರೆಲ್ಲದರ ನಡುವೆ ನಾನು ಅಶ್ವಮೇಧ ಪ್ಲಸ್ ಏನದು ಅಶ್ವಮೇಧ ಬಸ್ಸುಗಳು ಬೆಂಗಳೂರಿಗೆ, ಅದನ್ನ ಸುಮಾರು ಎಷ್ಟು ಕೊಡಿಸಿದ್ದು? 12 ಬಸ್ಸು ನಮ್ಮ ಚಿಂತಾಮಣಿಗೆ ಕೊಡಿಸಿದ್ವಿ. ಏನು ಈಗ ಅಲ್ಲೇ ಹೋಗ್ತಾ ಇದೆ ನೋಡಿ, ಮುಂದೆ ಹೋಗ್ತಾ ಇದೆ ಅಶ್ವಮೇಧ ಅಂತ. ಕುದುರೆ ಚಾರಿಟ್ ಇದ್ರು, ಏನೋ ಕುದುರೆ ಜೋರಾಗಿ ಬಿಳಿ ಕುದುರೆ ಅಶ್ವಮೇಧ ತರ ಯಾಗಕ್ಕೆ ಹೋದಂಗೆ ಒಂದು ಸಿಂಗಲ್ ಒಂಟಿ ಕುದುರೆ ಹೋಗ್ತಾ ಇದೆ. ಇವನ್ನ ಈ ಬಸ್ಸುಗಳು ಅದರಲ್ಲಿ ಸೀಟ್ ಕೂಡ ಒಂದು ರೀತಿ ಚೆನ್ನಾಗಿ ವಿನ್ಯಾಸ ಮಾಡಿರುವಂತ ಸೀಟು, ಇವೆಲ್ಲ ಮಾಡುವಂಥದ್ದನ್ನ ಬೆಂಗಳೂರಿಗೆ ಆ ಬಸ್ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಆದ್ರೂ ಬೆಂಗಳೂರಿಗೆ ರಜಾ ಆಗಿ ಮಾರನೇ ದಿವಸ ಬಹಳ ದೊಡ್ಡ ನಿನ್ನೆಯಿಂದ ರಜಾ. ಮೊನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಿಂದ ಬರುವಂತವ್ರಿಗೆ ಸಮಸ್ಯೆ ಆಗುತ್ತೆ. ಇರುವಂತ ಬಸ್ಸುಗಳು ಪ್ರತಿ ದಿವಸ ಓಡಾಡುವಂತ ಬಸ್ಸುಗಳಕ್ಕಿಂತ ಅದಕ್ಕೆ ಬೇಕಾಗಿರ್ತಕ್ಕಂಥಕ್ಕಿಂತ ಹೆಚ್ಚು ಜನ ಬಂದು ನಮಗೆ ಬಸ್ ಇಲ್ಲ, ಬಹಳಷ್ಟು ಸಮಯದಿಂದ ಕಾಯ್ತಾ ಇದ್ದೀವಿ ಅಂತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಚಾಲಕರು ಅಥವಾ ನಿರ್ವಾಹಕರು ರಜೆ ಹಾಕ್ಬಿಡೋದು, ಅಥವಾ ಕೇಳ್ದಿರ ರಜೆ ಹಾಕುವಂಥದ್ದು, ಇವೆಲ್ಲ ಬರ್ತವೆ ಸಮಸ್ಯೆಗಳು. ಯಾಕಂದ್ರೆ ಇದು ಬಹಳ ಎಸೆನ್ಸಿಯಲ್ ಸರ್ವಿಸು. ಇದಕ್ಕೆ ಜನರಿಗೆ ಸೌಲಭ್ಯ ಕೊಡುವಂಥದ್ದು ಇಲಾಖೆಯ ಕರ್ತವ್ಯ. ಆದ್ರೆ ಜನ ಕೂಡ ಅದನ್ನ ಬಳಸ್ಕೊಡೋಂಥವರು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಡ್ರೈವರ್ ಬೇಕು, ಕಂಡಕ್ಟರ್ ಬೇಕು. ಡ್ರೈವರು ಕಂಡಕ್ಟರ್ ಇಲ್ಲ ಅಂದ್ರೆ ಅದಷ್ಟೇ ಸ್ವಯಂ ಚಾಲನೆ ಮಾಡಿಕೊಂಡು ಬಸ್ ಬರೋದಿಲ್ಲ. ಅವ್ರು ಇಲ್ಲದೇ ಇದ್ದಾಗ ಇಲಾಖೆಯವರು ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಎಷ್ಟು ಜನ ಎಕ್ಸ್ಟ್ರಾ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಸ್ಟ್ಯಾಂಡ್ ಬೈ, ಇವೆಲ್ಲ ಸಮಸ್ಯೆಗಳಿದಾವೆ. ಆದ್ರೂ ಕೆಲವರು ನನಗೆ ನೇರವಾಗಿ ಫೋನ್ ಮಾಡ್ತಾರೆ, ಫೋಟೋ ಹಾಕ್ತಾರೆ. ಜನ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಜನ ಕಾಯ್ಕೊಂಡು ನಿಂತಿರುವಂತದ್ದು, ಇವೆಲ್ಲ ಸಮಸ್ಯೆಗಳು ನಾವು ನೋಡ್ತಾನೆ ಇದ್ದೀವಿ. ಅದರಿಂದ ಇದರ ನಡುವೆ ಕೂಡ ಒಂದು ಸಾರಿಗೆ ವ್ಯವಸ್ಥೆಯನ್ನ ಸುಧಾರಣೆ ಮಾಡಿಕೊಂಡು ಜನರಿಗೆ ಅದರಿಂದ ಅನುಕೂಲ ಮಾಡುವಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಸಾರಿಗೆ, ನಗರ ಸಾರಿಗೆ, ಇದರ ಉದ್ದೇಶ ಇಷ್ಟೇ. ಹಿಂದೆ ನಾನು ಹೊಸಕೋಟೆವರೆಗೂ ಒಂದಷ್ಟು ಬಸ್ ಹಾಕ್ಸಿದ್ದೆ, ನಪ್ಪೇಜಲ್ರಿ. ಬರೀ ಹೊಸಕೋಟೆಗೆ ಹೋಗಿ ವಾಪಸ್ ಬರುವಂಥದ್ದು. ಬಹುಶಃ ಅದು ನಿಲ್ಸಾಕ್ಬಿಟ್ರು ಅಂತ ಕಾಣ್ತದೆ. ಹೋಗ್ತಾ ಇದ್ದೆ, ಅವಾಗ ನಾವು ಹಾಕ್ಸಿದ್ದೆ ಬಸ್. ಅದು ಹಿಂದೆ ನಾನೇ ಅದಕ್ಕೆ ಹೊಸಕೋಟೆವರೆಗೂ ಹೋಗ್ಲಿ ಅಂತೇಳಿ ಹಾಕ್ಸ್ಕೊಟ್ಟಿದ್ದೆ. ಈಗ ಎಕ್ಸ್ಕ್ರಾಸ್ ವರೆಗೂ ಈಗ ಏನಾಗುತ್ತೆ, ಸಂತೆಕಲ್ಲಹಳ್ಳಿಯಲ್ಲಿ ಅಡ್ಡ ಹಾಕ್ತಾರೆ ಜನ, ನಮ್ಗೆ ಬಸ್ ಸ್ಟಾಪ್ ಬೇಕು ಅಂತ. ಅಲ್ಲಿ ವೈಜ್ಕೂರ್ ಅವರು ಅವ್ರು ಸಂತೆಕಲ್ಲಹಳ್ಳಿಯವ್ರು ಅಡ್ಡ ಹಾಕಿದ್ರು ಅಂತ ವೈಜ್ಕೂರ್ ಅವ್ರು ಅಡ್ಡ ಹಾಕ್ತಾರೆ. ವೈಜ್ಕೂರ್ ಅವ್ರು ಅಡ್ಡ ಹಾಕಿದ್ರು ಅಂತೇಳಿ ಹೊಸಹಳ್ಳಿ ಅವ್ರು ಅಡ್ಡ ಹಾಕ್ತಾರೆ. ಹೊಸಹಳ್ಳಿ ಅವ್ರು ಅಡ್ಡ ಹಾಕಿದ್ರು ಅಂತ ಹೇಳಿದ್ರೆ ತಳವಾರದವ್ರು ಅಡ್ಡ ತಳವಾರಕ್ಕೆ ಸ್ಟಾಪ್ ಇದೆ. ಇನ್ನ ಕೈವಾರ ಕ್ರಾಸು. ಇನ್ನು ಈ ಕಡೆ ಬಂದ್ರೆ ಕೆಂಗನಹಳ್ಳಿ ಅವರು ಅಥವಾ ಪೆರ್ಮಾಚ್ನಹಳ್ಳಿ ಅವರು ಸ್ಟಾಪ್ ಅಡ್ಡ ಹಾಕ್ತಾರೆ. ಪೆರ್ಮಾಚ್ನಹಳ್ಳಿ ಬರ್ತಿದ್ರೆ ಈ ರೀತಿ ಒಂದೊಂದು ಊರಿನವರು ಅಡ್ಡ ಹಾಕಿದಾಗ ನಾಳೆ ಆ ಬಸ್ಸು ಎಕ್ಸ್ಪ್ರೆಸ್ ಆಗುತ್ತಾ, ನಾನಾ ಸ್ಟಾಪ್ ಆಗುತ್ತೆ. ನಾನ್ ಸ್ಟಾಪ್ ಅಲ್ಲ, ನಾನಾ ಸ್ಟಾಪ್ ಆಗುತ್ತೆ. ಹೀಗಾಗಿ ಈ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಅದಕ್ಕೆ ನಿರಂತರವಾಗಿ ಬಸ್ ಈಗ ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಹೊರಟ್ರೆ ಎಕ್ಸ್ಪ್ರೆಸ್ಗೆ ಹೋಗುತ್ತೆ, ಮತ್ತೆ ಅಲ್ಲಿಂದ ವಾಪಸ್ ಬರುತ್ತೆ. ಮತ್ತೆ ಇಲ್ಲಿಂದ ಮತ್ತೆ ಪ್ರಾರಂಭ ಆಗಿ ಮತ್ತೆ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಬಹುಶಃ ಊಟಕ್ಕೆ 1 ಗಂಟೆ, 1 ಅರ್ಧ ಗಂಟೆ ಬ್ರೇಕ್ ಕೊಡ್ತೀರಾ. ಊಟದ ಸಮಯದಲ್ಲಿ 1 ಅವರ್ ಬ್ರೇಕ್ ಇರ್ತದೆ. ಮಿಕ್ಕಂತ ಸಮಯದಲ್ಲಿ ಸಂಜೆ 7 ಗಂಟೆಗೆ ಎಕ್ಸ್ಪ್ರೆಸ್ ಬಿಟ್ರೆ ಇಲ್ಲಿ ಬರುವಂಥದ್ದು ಅಲ್ವಾ, 6:30 7 ಗಂಟೆಗೆ. ಈಗ ಇದು ಚಿಂತಾಮಣಿ ಎಕ್ಸ್ಪ್ರೆಸ್ ನ ಒಂದು ರೂಟ್ ಏನ್ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಟ್ಟು 10 ರೂಟ್ಗಳನ್ನ ನಾನು ಗುರುತಿಸಿದ್ದೀನಿ, ಎಲ್ಲ ಹೇಳ್ತೀನಿ ನಾನು ಒಂದೊಂದಾಗೆ. ಈಗ 6 ಟ್ರಿಪ್ಪಿಂಗ್ ಹೋಗೋದು, 6 ಟ್ರಿಪ್ ಬರೋದು,
12 ಟ್ರಿಪ್ ಆಗುತ್ತೆ. ಕೈವಾರಕ್ಕೆ ಇದು ಎಚ್ ಕ್ರಾಸ್ಗೆ ಹೋಗುವಂತ ಬಸ್ಸನ್ನ ಈಗ ಸದ್ಯಕ್ಕೆ ಕೈವಾರದ ಒಳಗೆ ಹೋಗಿ ಬರಕ್ ಮಾಡ್ತಾ ಇದೀವಿ. ಕೈವಾರದ ಒಳಗೆ ಹೋಗಿ ಬರೋಂಗೆ ಮಾಡ್ತಾ ಇದೀವಿ. ಮುಂದೆ ನಾವು ಚಿಂತಾಮಣಿಯಿಂದ ಕೈವಾರಕ್ಕೆ ಪ್ರತ್ಯೇಕವಾಗಿ ಬಸ್ಸು ನಮ್ಮ ಇಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹೊಸದಾಗಿ ಏನಾಗ್ತಾ ಇದೆ ಅದ್ರ ಪಕ್ಕದಲ್ಲಿ ಹೋಗಿ ನಾರಾಯಣಹಳ್ಳಿ ಗೇಟ್, ನಾರಾಯಣಹಳ್ಳಿ ಊರಿಗೆ ಹೋಗಲ್ಲ, ನಾರಾಯಣಹಳ್ಳಿ ಪಕ್ಕದಲ್ಲಿ ಮೈಲಾಪುರ ಹಂಗೆ ಹೋಗ್ಬಿಟ್ಟು ಅಲ್ಲಿ ತಪೋವನದ ಮುಖಾಂತರ ಹೋಗಿ ಕೈವಾರಕ್ಕೆ ಹೋಗಿ ವಾಪಸ್ ಬರುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಈ ಕಡೆಯಿಂದ ಹಳ್ಳಿ, ಈ ಕಡೆ ಕೆಲವು ಹಳ್ಳಿಗಳಿಗೆ ಅನುಕೂಲ ಆಗಲಿ ಅಂತ. ಈಗ ಅದನ್ನ ಮುಂದೆ ಈಗ ಬಸ್ ಬಂದ ಮೇಲೆ ಅದನ್ನ ಶುರು ಮಾಡ್ತೀವಿ. ಈಗ 5 ಬಸ್ ಇರೋದ್ರಿಂದ ಈ 5 ರೂಟನ್ನ ನಾವು ಈಗೇನು ಹೇಳಿದ್ರು ಈ 5 ರೂಟ್ ಮಾಡ್ತೀವಿ. ಇನ್ನು 5 ರೂಟ್ ಹೊಸದು ಮಾಡ್ತೀವಿ. ಈಗ ಉದಾಹರಣೆಗೆ ಚಿಂತಾಮಣಿ ಟು ಗೌನ್ಪಲ್ಲಿ, ಚಿಂತಾಮಣಿ ಗೌನ್ಪಲ್ಲಿ ಹೆಂಗ್ ಹೋಗುತ್ತಂದ್ರೆ ಚಿಂತಾಮಣಿ ಮುರುಗಮಲ್ಲ ಅಂದ್ರೆ ಮುರುಗಮಲ್ಲ ಊರೊಳಕ್ಕೆ ಹೋಗಲ್ಲ, ನಮ್ಮ ಗಲ್ಪಲ್ ಗಡ್ಡೆ ಯಾವ್ದಿದೆ ಎಗೋಕೋಟೆ ಇದೆ.